ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಶೇರ್ ಆಗುತ್ತದೆ ಅಂತ ಹೇಳ್ತಾ ಸುಗಮ 12 ಸುಗಮ 12 CBSE ಕ್ಲಾಸ್ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿ ಸಬ್ಜೆಕ್ಟ್ ಕನ್ನಡ ಯಾವಾಗಿಂದ 7/2/2026 ಶನಿವಾರದಿಂದ 4/3/2026 ಫೆಬ್ರವರಿ 7ನೇ ತಾರೀಕಿಗೆ ಪ್ರಾರಂಭ ಆದರೆ ಮಾರ್ಚ್ 4ನೇ ತಾರೀಕಿನವರೆಗೂ ಸತತವಾಗಿ ಸಾಟರ್ಡೆ ಕ್ಲಾಸಸ್ಗಳು ನಡೀತಾ ಇರ್ತವೆ. ಓಕೆ, ಪರೀಕ್ಷಾ ಪೂರ್ವ ತಯಾರಿ ನಿಮ್ಮ ಪರೀಕ್ಷೆಗೋಸ್ಕರ ಮಾಡ್ತಾ ಇದ್ದೀವಿ. ಇದನ್ನ ವಿದ್ಯಾರ್ಥಿಗಳೇ ಸಂಪನ್ಮೂಲ ವ್ಯಕ್ತಿಗಳು ಅಮೃತೇಶ್ವರಿ ಎಂ ಕಟ್ಟಿಮನಿ, ಸಬ್ಜೆಕ್ಟ್ ಕನ್ನಡ ಇರುತ್ತದೆ. ಟೈಮಿಂಗ್ 6 PM ನೀವು ಜಾಯಿನ್ ಆಗಬೇಕಾಗುತ್ತದೆ. ಎಲ್ಲಿ ನಮ್ಮೂರು ಯೂಟ್ಯೂಬ್ ಚಾನಲ್ ಮತ್ತು ಪರೀಕ್ಷಾ ಸುಗಮ ವತಿಯಿಂದ ಉಚಿತ ಆನ್ಲೈನ್ ತರಗತಿ ಇರುತ್ತದೆ. ವಿದ್ಯಾರ್ಥಿಗಳೇ ಮಿಸ್ ಮಾಡಿಕೊಳ್ಬೇಡಿ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಇರುತ್ತದೆ. ಈ ಒಂದು ತರಗತಿಗಳಿಂದ ರಾಜ್ಯದಲ್ಲಿ ಅನೇಕ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕವನ್ನು ತೆಗೆದುಕೊಂಡಿದ್ದಾರೆ. ಈ ವರ್ಷನೂ ಕೂಡ ತೆಗೆದುಕೊಳ್ಳುತ್ತಾರೆ ಎಂಬ ಭರವಸೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಕೈ ಹಾಕಿದ್ದೀವಿ. ಈ ಒಂದು ತರಗತಿಯನ್ನು ಮಾಡ್ತಾ ಇದ್ದೀವಿ, ಇದನ್ನು ನಡೆಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವುಗಳು ಇದಕ್ಕೆ ಜಾಯಿನ್ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ CBSE ಕನ್ನಡ ಕ್ಲಾಸ್ 10 ನಮ್ಮೂರು ಯೂಟ್ಯೂಬ್ ಚಾನಲ್ ಮತ್ತು ಪರೀಕ್ಷಾ ಸುಗಮ ವತಿಯಿಂದ ಉಚಿತ ಆನ್ಲೈನ್ ತರಗತಿ. ಹಾಗಿದ್ರೆ ಒಂದು ಟೈಮ್ ಟೇಬಲ್ ಅನ್ನು ನೋಡ್ಕೊಳ್ಳೋಣ. ಯಾವ ರೀತಿ ಇದೆ ಶೆಡ್ಯೂಲ್ ನೋಡೋಣ. ದಿನಾಂಕ, ಸಮಯ, ವಿಷಯಗಳು, ಡೇಟ್ ಆ್ಯಂಡ್ ಡೇ, ಟೈಮಿಂಗ್ಸ್, ಟಾಪಿಕ್, ಯಾವ್ಯಾವ ಡೇ ಏನೇನಿರುತ್ತದೆ ಅಂತ ತಿಳಿದುಕೊಳ್ಳೋಕ್ಕೆ ಒಂದು ಟೈಮ್ ಟೇಬಲ್ ಹಾಕಿದ್ವಿ. ಒಂದು ಶೆಡ್ಯೂಲ್ ಇದೆ ವಿದ್ಯಾರ್ಥಿಗಳೇ, ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. 7/2/2026 ಸಾಟರ್ಡೆ 6 PM to 7:30 ವ್ಯಾಕರಣ ಸಂಭವನೀಯ ಪ್ರಶ್ನೆಗಳು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋದು. 14/2/2026 ಸಾಟರ್ಡೆ 6 PM to 7:30 ಗದ್ಯ ಪದ್ಯ ಬರವಣಿಗೆ ಕೌಶಲ್ಯಗಳ ಸಂಭವನೀಯ ಪ್ರಶ್ನೆಗಳು. ಅಲ್ಲಿ ಕೂಡ ಯಾವ ಯಾವ್ದು ಇಂಪಾರ್ಟೆಂಟ್ ಬರುತ್ತದೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗುತ್ತದೆ. ಇನ್ನು 21/2/2026 ಸಾಟರ್ಡೆ 6 PM to 7:30 ವ್ಯಾಕರಣ ಸಂಭವನೀಯ ಪ್ರಶ್ನೆಗಳು ಇರುತ್ತದೆ. ಯಾಕಂದ್ರೆ ವ್ಯಾಕರಣದಲ್ಲಿ ತುಂಬಾ ಇರೋದ್ರಿಂದ ಒಂದೇ ದಿನದಲ್ಲಿ ಮುಗಿಯೋದಿಲ್ಲ 7ನೇ ತಾರೀಕಿಗೆ. ಯಾಕಂದ್ರೆ ನೆಕ್ಸ್ಟ್ ಡೇನು ಕೂಡ ಅದೇ ಕಂಟಿನ್ಯೂಷನ್ ಆಗ್ತಾ ಇರೋದ್ರಿಂದ ಆ ಮತ್ತು ಟಾಪಿಕ್ ಅನ್ನು ರಿಪೀಟ್ ಬರ್ತಾ ಇರ್ತದೆ. ನಿಮಗೆ ಒಂದೇ ಡೇದಲ್ಲಿ ಮುಗಿಯಲ್ಲ ಅದು. 28/2/2026 ಸಾಟರ್ಡೆ 6 PM to 7:30 ಗದ್ಯ ಪದ್ಯ ಬರವಣಿಗೆ ಕೌಶಲ್ಯಗಳ ಸಂಭವನೀಯ ಪ್ರಶ್ನೆಗಳು. ಇನ್ನು 1/3/2026 ಸಂಡೇ 6 PM to 7:30 ವ್ಯಾಕರಣ ಇಂಪಾರ್ಟೆಂಟ್ ಪ್ರಶ್ನೆಗಳಿರುತ್ತದೆ. ಇನ್ನು 2/3/2026 ಮಂಡೇ 6 PM to 7:30 ಗದ್ಯ ಪದ್ಯ ಬರವಣಿಗೆ ಕೌಶಲ್ಯಗಳ ಸಂಭವನೀಯ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳಿರುತ್ತದೆ. ಅದ್ರ ಬಗ್ಗೆ ಡಿಸ್ಕಸ್ ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ. ಯಾವ ಯಾವುದು ಡೌಟ್ ಇದೆ, ಯಾವ ಯಾವುದು ಇಂಪಾರ್ಟೆಂಟ್ ಇತ್ತು, ಏನಿತ್ತು ಅನ್ನೋದು ಹಿಂದಿನ ಒಂದು ತರಗತಿಯಲ್ಲೂ ಕೂಡ ನಡೆದಿರುತ್ತದೆ. ಅದನ್ನು ಆ ಡೇಟಿನಲ್ಲಿ ಮತ್ತೆ ನಿಮಗೆ ನಾನು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಕೊಡಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಇನ್ನು 3/3/2026 ಟ್ಯೂಸ್ಡೇ ಮಂಗಳವಾರ 6 PM to 7:30 ಅನುಮಾನ ತೆರವುಗೊಳಿಸುವಿಕೆ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತದೆ. ಯಾವತ್ತು 3ನೇ ತಾರೀಕು ನಿಮಗೆ ಯಾವ ಯಾವ ರೀತಿಯ ಡೌಟ್ ಇದೆಯೋ ಆನ್ ದ ಸ್ಪಾಟ್ ಅಲ್ಲಿ ನಾವು ಅದನ್ನ ಕ್ಲಿಯರ್ ಮಾಡ್ತಾ ಇರ್ತೀವಿ ನಿಮಗೆ. ಹಾಗೆ ಲಾಸ್ಟ್ ಡೇ ನಿಮಗೆ, ಯಾಕಂದ್ರೆ 5ನೇ ತಾರೀಕು ಎಕ್ಸಾಮ್ ಇರುತ್ತದೆ, 4ನೇ ತಾರೀಕೆ ನಿಮಗೆ ಕೊನೆಯ ಒಂದು ಕ್ಲಾಸಸ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ 4/3/2026 ವೆಡ್ನೆಸ್ಡೇ, ಯಾಕಂದ್ರೆ ನಿಮಗೆ ಥರ್ಸ್ಡೇ ಎಕ್ಸಾಮ್ ಇರುತ್ತದೆ, ವೆಡ್ನೆಸ್ಡೇ ಲಾಸ್ಟ್ ಡೇ ಕ್ಲಾಸಸ್ 6 PM to 7:30 ಅನುಮಾನ ತೆರವುಗೊಳಿಸುವಿಕೆ ಡೌಟ್ ಕ್ಲಿಯರಿಂಗ್ ಸೆಷನ್. ಯಾಕಂದ್ರೆ ಒಂದು ದಿನದಲ್ಲೇ ನಡೆಯೋದಿಲ್ಲ, 2 ದಿನ ನಿಮಗೆ ಡೌಟ್ ಕ್ಲಿಯರಿಂಗ್ ಸೆಷನ್ ಬೇಕಾಗುತ್ತದೆ. ಹೇಗೆ ಬರೀಬೇಕು, ಯಾವ ರೀತಿ ಬರೀಬೇಕು, ಪರೀಕ್ಷಾ ತಯಾರಿ ನಮ್ದು ಯಾವ ರೀತಿ ಇದೆ, ನಾವು ಹೇಗೆ ಬರಬೇಕು, ಎಷ್ಟು ಸಮಯ ಬೇಕಾಗುತ್ತದೆ, ಏನೇನು, ಅದು ಎಲ್ಲವನ್ನು ಸಂಪೂರ್ಣವಾಗಿ ನಿಮಗೆ ನಮ್ಮೂರು ಯೂಟ್ಯೂಬ್ ಚಾನಲ್ ಮತ್ತು ಪರೀಕ್ಷಾ ಸುಗಮ ವತಿಯಿಂದ ಉಚಿತವಾಗಿ ಎಲ್ಲ ಕ್ಲಾಸಸ್ಗಳು ನಡೀತಾ ಇರುತ್ತವೆ. ನಿಮಗೆ ಎಲ್ಲ ರೀತಿಯ ಅನುಮಾನವನ್ನು, ನಿಮಗೆ ಡೌಟ್ಗಳು ಏನಿರುತ್ತದೆ ಎಲ್ಲವನ್ನು ಕ್ಲಿಯರ್ ಮಾಡಿಕೊಡುತ್ತದೆ. ಓಕೆ ವಿದ್ಯಾರ್ಥಿಗಳ ಮಿಸ್ ಮಾಡ್ಕೊಳ್ಬೇಡಿ.
ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಆಗಿರುತ್ತದೆ ಇದು. ಸಂಪನ್ಮೂಲ ವ್ಯಕ್ತಿಗಳು ಅಮೃತೇಶ್ವರಿ ಎಂ ಕಟ್ಟಿಮನಿ ಅವರು ನಡೆಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಜಾಯಿನ್ ಆಗಿ ಇದರಿಂದ ಸದುಪಯೋಗ ಪಡಿಸಿಕೊಳ್ಳಿ. ನೀವೆಲ್ಲರೂ ವಿದ್ಯಾರ್ಥಿಗಳು ಕೂಡ ಇದಕ್ಕೆ 100ಕ್ಕೆ 100 ಅಂಕ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಶನಿವಾರ ಮತ್ತು ಭಾನುವಾರ ಕೆಲವು ದಿನಗಳು, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ 6 PM ಅನ್ನೆಲ್ಲ ಟೈಮಿಂಗ್ಸ್ ಇರುತ್ತದೆ ಮಕ್ಕಳೇ. ಸ್ಯಾಟರ್ಡೆ ಎಲ್ಲ ದಿನನೂ ಕೂಡ 6 PM ಇರುತ್ತದೆ. ನೀವು ಗೂಗಲ್ ಮೀಟಲ್ಲಿ ನೀವು ಜಾಯಿನ್ ಆಗಬೇಕಾಗುತ್ತದೆ. ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ, ಮಿಸ್ ಮಾಡ್ಕೊಳ್ಬೇಡಿ, ಜಾಯಿನ್ ಆಗಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋಸನ್ನು ನೋಡಿ, ಯಾಕಂದರೆ ನಿಮ್ಗೆ ತುಂಬ ಯೂಸ್ಫುಲ್ ಇದೆ ಅಂತ ಹೇಳಿ. ವಂದನೆಗಳು. ಥ್ಯಾಂಕ್ ಯು. ಬಾಯ್ ಬಾಯ್.